ಸಿನಿಮಾ ಬಿಡುಗಡೆಗೂ ಮುನ್ನವೇ ಆನ್ಲೈನ್ನಲ್ಲಿ ಲೀಕ್ ಆದರೆ ಏನಾಗುತ್ತೆ? ವರ್ಷಗಳ ಶ್ರಮ, ನೂರಾರು ಜನರ ಪರಿಶ್ರಮ, ಕೋಟ್ಯಾಂತರ ರೂಪಾಯಿ ಹೂಡಿಕೆ ಕ್ಷಣಾರ್ಧದಲ್ಲೇ ನೀರಿನಲ್ಲಿ ಹೋದಂತಾಗುತ್ತದೆ. ಇಂತಹ ಆಘಾತವನ್ನೇ ಎದುರಿಸ್ತಾ ಇತ್ತು ಬಹುನಿರೀಕ್ಷಿತ ಜನನಾಯಕನ್ ಸಿನಿಮಾ ಬಿಡುಗಡೆ ಆಗುವ ಮೊದಲೇ ಅದರ ಪ್ರಿಂಟ್ ಅನಧಿಕೃತವಾಗಿ ಇಂಟರ್ನೆಟ್ ಅಲ್ಲಿ ಹರಿದಾಡ್ತಾ ಇತ್ತು. ಲಕ್ಷಾಂತರವಲ್ಲ, ಕೋಟ್ಯಾಂತರ ಜನ ಸಿನಿಮಾ ಡೌನ್ಲೋಡ್ ಮಾಡಿಕೊಂಡು ವೀಕ್ಷಿಸಿದ್ದಾರೆಂಬ ಆರೋಪಗಳು ಕೇಳಿ ಬಂದಿದ್ದವು. ಈ ಘಟನೆ ಚಿತ್ರರಂಗದಲ್ಲೇ ದೊಡ್ಡ ಸಂಚಲನವನ್ನ ಸೃಷ್ಟಿಸಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ರದ ಬಗ್ಗೆ ಚರ್ಚೆಗಿಂತ ಸಿನಿಮಾ ಹೇಗೆ ಲೀಕ್ ಆಯಿತು ಅನ್ನುವಂತಹ ಪ್ರಶ್ನೆ ಹೆಚ್ಚು ಕೇಳಿ ಬರ್ತಾ ಇತ್ತು. ಅಷ್ಟೇ ಅಲ್ಲದೆ ಕೆಲವರು ಈ ಲೀಕ್ ಹಿಂದೆ ಚಿತ್ರತಂಡದವರ ಕೈವಾಡವೇ ಇರಬಹುದು ಎನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಪ್ರಚಾರಕ್ಕಾಗಿ ಉದ್ದೇಶಪೂರ್ವಕವಾಗಿ ಸಿನಿಮಾ ಲೀಕ್ ಮಾಡಿರಬಹುದೇ ಎನ್ನುವಂತಹ ಮಾತುಗಳು ಕೂಡ ಹರಿದಾಡ್ತಾ ಇದ್ದವು. ಈ ಆರೋಪಗಳು ಚಿತ್ರತಂಡಕ್ಕೆ ದೊಡ್ಡ ತಲೆನೋವಾಗಿದ್ದವು. ಆದ್ರೆ ಈಗ ಸಿನಿಮಾ ಅಧಿಕೃತವಾಗಿ ಚಿತ್ರಮಂದಿರಗಳಲ್ಲೇ ಬಿಡುಗಡೆಯಾಗುತ್ತಿರುವ ಈ ಸಂದರ್ಭದಲ್ಲಿ ನಿರ್ದೇಶಕ ವಿನೋದ್ ಈ ಬಗ್ಗೆ ಮೊದಲ ಬಾರಿಗೆ ಸಂಪೂರ್ಣ ಮಾಹಿತಿ ಹಂಚಿಕೊಂಡಿದ್ದಾರೆ. ವಿನೋದ್ ಅವರ ಪ್ರಕಾರ ಸಿನಿಮಾ ಲೀಕ್ ಆಗಿರುವುದು ಯಾವುದೇ ಪ್ರಚಾರ ತಂತ್ರವಲ್ಲ, ಚಿತ್ರತಂಡವೇ ಉದ್ದೇಶಪೂರ್ವಕವಾಗಿ ಸಿನಿಮಾ ಹೊರಬಿಟ್ಟಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತನಿಖೆಯ ವೇಳೆ ಸಿಕ್ಕ ಮಾಹಿತಿಯಂತೆ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಕೆಲಸ ಮಾಡುತ್ತಿದ್ದ ಫ್ರೀಲಾನ್ಸ್ ಸಿಬ್ಬಂದಿಯೊಬ್ಬರು ಸಿನಿಮಾದ ಡೇಟಾವನ್ನ ಅನಧಿಕೃತವಾಗಿ ಕಾಪಿ ಮಾಡಿಕೊಂಡು ಹೊರಗೆ ಸೋರಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಈ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಚಿತ್ರತಂಡ ಪೊಲೀಸರಿಗೆ ದೂರನ್ನ ನೀಡಿತ್ತು. ಸೈಬರ್ ತನಿಖೆ ಆರಂಭವಾಯಿತು. ತನಿಖೆಯಲ್ಲಿ ಕೆಲ ಮಹತ್ವದ ಸುಳಿವುಗಳು ದೊರೆತಿದ್ದು ಸಂಬಂಧಪಟ್ಟ ವ್ಯಕ್ತಿಯ ವಿರುದ್ಧ ಕ್ರಮವು ಕೈಗೊಳ್ಳಲಾಗಿದೆ ಎಂದು ನಿರ್ದೇಶಕರು ತಿಳಿಸಿದ್ದಾರೆ. ಇದೇ ವೇಳೆ ಲೀಕ್ ಮಾಡಿದ ವ್ಯಕ್ತಿ ಕ್ಷಮೆ ಕೂಡ ಕೇಳಿದ್ದಾನೆ ಎನ್ನುವ ಮಾಹಿತಿಯು ವಿನೋದ್ ಅವರು ಹಂಚಿಕೊಂಡಿದ್ದಾರೆ. ಆದ್ರೆ ಆತ ಒಬ್ಬನೇ ಅಲ್ಲ, ಈ ಕೃತ್ಯದ ಹಿಂದೆ ಬೇರೆ ಯಾರಾದರೂ ಇದ್ದಾರೆ ಎನ್ನುವಂತ ಅನುಮಾನ ಇನ್ನೂ ಸಂಪೂರ್ಣವಾಗಿ ದೂರವಾಗಿಲ್ಲ ಎಂದು ಹೇಳಿದ್ದಾರೆ. ಈ ಬಗ್ಗೆ ತನಿಖೆ ಮುಂದುವರೆದಿದೆ. ಇಂತಹ ಘಟನೆಗಳಿಂದ ಕೇವಲ ನಿರ್ಮಾಪಕರಿಗೆ ಮಾತ್ರವಲ್ಲ, ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ದೊಡ್ಡ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಎಂದು ಚಿತ್ರತಂಡ ಹೇಳಿದೆ. ಒಂದು ಸಿನಿಮಾವನ್ನ ನಿರ್ಮಿಸಲು ಹಲವು ವರ್ಷಗಳ ಶ್ರಮ, ಅಪಾರ ಹಣ ಮತ್ತು ನೂರಾರು ಜನರ ಪರಿಶ್ರಮ ಬೇಕಾಗುತ್ತದೆ. ಆದ್ರೆ ಒಂದು ಲೀಕ್ ಈ ಎಲ್ಲಾ ಪರಿಶ್ರಮಕ್ಕೆ ದೊಡ್ಡ ಹೊಡೆತ ನೀಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪೈರಸಿ ಪ್ರಕರಣವು ಹೆಚ್ಚಾಗುತ್ತಿವೆ. ಹೊಸ ಸಿನಿಮಾ ಬಿಡುಗಡೆಯಾದ ಕೆಲವೇ ಕ್ಷಣಗಳಲ್ಲಿ ಅನಧಿಕೃತ ವೆಬ್ಸೈಟ್ಗಳು ಹಾಗೂ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಸಿನಿಮಾ ಲಭ್ಯವಾಗಿರುವುದು ಚಿತ್ರರಂಗಕ್ಕೆ ಗಂಭೀರ ಸವಾಲಾಗಿ ಪರಿಣಮಿಸಿದೆ. ಇದನ್ನು ತಡೆಯಲು ಕಾನೂನು ಕ್ರಮಗಳ ಜೊತೆಗೆ ಪ್ರೇಕ್ಷಕರ ಜಾಗೃತಿಯು ಅಗತ್ಯವಾಗಿದೆ. ಈ ನಡುವೆ ಜನನಾಯಕನ್ ಸಿನಿಮಾ ಅಧಿಕೃತವಾಗಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಸಿನಿಮಾ ನೋಡಲು ಚಿತ್ರತಂಡ ಪ್ರೇಕ್ಷಕರನ್ನ ಚಿತ್ರಮಂದಿರಗಳತ್ತ ಬರುವಂತೆ ಮನವಿ ಮಾಡಿದೆ. ಪೈರಸಿ ಮೂಲಕ ಸಿನಿಮಾ ನೋಡುವುದು ಕಾನೂನು ಬಾಹಿರ ಮಾತ್ರವಲ್ಲ, ಸಿನಿಮಾ ಉದ್ಯಮದ ಭವಿಷ್ಯಕ್ಕೂ ಹಾನಿಕಾರಕ ಎಂಬ ಸಂದೇಶವನ್ನ ಚಿತ್ರತಂಡ ನೀಡಿದೆ.